ಎಸ್ ನೋಡಿ, ಈ ಒಂದು ಪ್ರಕರಣ ಪ್ರಜ್ವಲ್ ರೇವಣ್ಣನ ಪ್ರಕರಣ ಏನಿತ್ತು ಆರಂಭದಿಂದಲೂ ಕೂಡ ಅಂದ್ರೆ ಈತನ ದುಷ್ಕೃತ್ಯಗಳನ್ನ ಜನರ ಮುಂದೆ ಇಡುವಂತ ಸಂದರ್ಭದಿಂದ ಇಲ್ಲಿಯವರೆಗೂ ಅನೇಕ ಡೆವಲಪ್ಮೆಂಟ್ಗಳಾಗಿದೆ. ಪವರ್ ಟಿವಿ ಕೂಡ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ಕೊಂಡು ಹೋಗಿದೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆಯಲ್ಲಿ ಪವರ್ ಟಿವಿಯ ಮುಖ್ಯಸ್ಥರಾಗಿರುವಂತಹ ರಾಕೇಶ್ ಶೆಟ್ಟಿ ಸರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿಮಗೆ ಗೊತ್ತಿರೋ ಹಾಗೆ ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆಯನ್ನ ಆದೇಶ ಮಾಡಿದೆ. ಸರ್, ಜೀವಾವಧಿ ಶಿಕ್ಷೆ ವಿಧಿಸಿದೆ. ಜೀವನ ಪರ್ಯಂತ ಆತ ಜೈಲಿನಲ್ಲೇ ಕಳಿಬೇಕು. ಇವತ್ತು ದೇಶದ ಪ್ರತಿಷ್ಠಿತ ಕುಟುಂಬಸ್ಥರ ಎದೆ ಜಲ್ ಅಂತ ಅಂದಿರಬಹುದು. ಏನಪ್ಪ ಈ ರೀತಿ ನಮಗಾಗಿದ್ಯಾ ಅಂತ ಅವ್ರಿಗೆ ಬಹಳ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೋ ಏನೋ ನನಗೆ ಅರ್ಥ ಆಗ್ತಾ ಇಲ್ಲ. ಸರ್, ಬಹಳಷ್ಟು ಜನರ ಕಣ್ಣಲ್ಲಿ ಕಣ್ಣೀರನ್ನ ಹಾಕ್ಸಿದ್ರು. ಮತ್ತೆ ಆ ಸಂತ್ರಸ್ತೆಯರು ಏನಿದ್ರು ಅವ್ರ ಮೇಲೆ ಕಿಂಚಿತ್ತು ಕೂಡ ಕಾಳಜಿ ಇರಲಿಲ್ಲ, ಮತ್ತೆ ಯಾವ ಪಶ್ಚಾತ್ತಾಪವೂ ಕೂಡ ಇರಲಿಲ್ಲ. ಕಡೆಯದಾಗಿ ಮಾತನಾಡಬೇಕಾದ್ರೂ ಕೂಡ ನಾನು ಮಾಡಿಲ್ಲ, ಅವ್ರು ಹಂಗೆ ಅವ್ರು ಹಿಂಗೆ ಅಂತ ಬೇಕಾಬಿಟ್ಟಿ ಉಡಾಫೆಯಾಗಿ ಮಾತನಾಡಿದ್ರು. ಆದ್ರೆ ನ್ಯಾಯ ಇನ್ನೂ ಜೀವಂತವಾಗಿದೆ, ಬಡವರಿಗೂ ಕೂಡ ನ್ಯಾಯ ಇದೆ ಅನ್ನುವಂಥದ್ದನ್ನ ಇವತ್ತಿನ ಪ್ರಕರಣದ ಮುಖಾಂತರ ತೋರಿಸ್ಕೊಡ್ಲಾಗಿದೆ. ಸರ್, ಏನ್ ಹೇಳ್ತೀರಿ? ಸಿಂಧೂರ್ ಅವರೇ, ನೀವು ಈಗ ಒಂದು ವರ್ಡ್ ಯೂಸ್ ಮಾಡಿದ್ರಿ, ಪ್ರತಿಷ್ಠಿತ ಕುಟುಂಬ ಅಂತ. ಅದು ಇವತ್ತಿಗೆ ಆ ಪ್ರತಿಷ್ಠಿತ ಅನ್ನುವ ಪದ ಇದೆ ಅಲ್ವಾ, ಅದು ಮಾಜಿ ಪ್ರಧಾನಮಂತ್ರಿಯಾದ ದೇವೇಗೌಡರ ಕುಟುಂಬದಿಂದ ಆ ಪ್ರತಿಷ್ಠಿತ ಅನ್ನುವ ಪದ ಇವತ್ತು ಬಿಟ್ಟೋಗಿದೆ. ಯಾಕಂದ್ರೆ ಧೂರ್ತರು ಅನ್ನುವುದಕ್ಕೆ, ಇವರ ಕುಟುಂಬ ಒಂದು ಧೂರ್ತರು ಅನ್ನುವುದಕ್ಕೆ ಮುಖ್ಯ ಉದಾಹರಣೆ ಏನಂದ್ರೆ, ತನ್ನದೇ ಕುಟುಂಬದ ಒಂದು ಕುಡಿ, ತನ್ನ ಮೊಮ್ಮಗ, ತನ್ನ ಅಣ್ಣನ ಮಗ, ತನ್ನ ಸ್ವಂತ ಮಗ ಸೀರಿಯಲ್ ರೇಪ್ ವಿಕೃತ ಕಾಮಿತ್ವವನ್ನು ಮೆರೆದ ಆಗಲೂ ಕೂಡ ಇಡೀ ಹಾಸನದಲ್ಲಿ ಮಹಿಳೆಯರು ತಲೆ ಎತ್ತದೆ ತಿರುಗುವಂತಹ ಪರಿಸ್ಥಿತಿ ಬಂದಾಗಲೂ, ಇಡೀ ಕರ್ನಾಟಕವು ದೇಶೀಯ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆ ಕೆಳಗಡೆ ಹಾಕುವ ಮಟ್ಟಕ್ಕೆ ಹೋದರೂ ಕೂಡ ಈ ಕುಟುಂಬ ತನ್ನ ರಾಜಕೀಯ ಏನು ನಾವು ಪವರ್ ಅಂತ ಏನು ಮಾತಾಡ್ತಾರಲ್ಲ, ಪವರ್ ಇದೆ ನಮಗೆ, ನಾವು ನಡೆದದ್ದೇ ದಾರಿ, ನಾವು ಮಾಡಿದ್ದೇ ಕಾರ್ಯ, ನಾವು ಮಾಡಿದ್ದೇ ಆಕ್ಟ್ ಅನ್ನುವ ರೀತಿಗಳಲ್ಲಿ ನಡೆದಾಡ್ತಾ ಇದ್ರು. ನಿಮ್ಗೆ ಗೊತ್ತಿದೆನಾ, ನಾವು ಆಗ ಪರಿಯಾಗಿ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರನ್ನು ಬೇಡ್ಕೊಂಡ್ವಿ. ನಾವು ಪರಿಯಾಗಿ ನಾವು ಕುಮಾರಸ್ವಾಮಿ ಅವರನ್ನು ಬೇಡ್ಕೊಂಡ್ವಿ. ಕುಮಾರಸ್ವಾಮಿ ಅವರೇ, ನೀವೊಬ್ಬ MP ಆಗಿದ್ರಿ, ಮಿನಿಸ್ಟರ್ ಆಗಿದ್ದೀರಿ, ಈಗ ಮೋದಿ ಅವರ ಗವರ್ಮೆಂಟ್ ಅಲ್ಲಿ ಮಿನಿಸ್ಟರ್ ಆಗಿದ್ದೀರಿ, ನೀವು ಒಬ್ಬ ಕರ್ನಾಟಕದ ಜನತಾದಳದ ರಾಜ್ಯಾಧ್ಯಕ್ಷರಾಗಿದ್ದೀರಿ, ನಿಮ್ಮ ಅಪ್ಪ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ನಿಮ್ಮ ಮನೆಯ ಕರುಳ ಕುಡಿ ತಾಯಿಗಿಂತ ಹೆಚ್ಚಿನ ವಯಸ್ಸಿರುವ ಮಹಿಳೆಯರನ್ನು ರೇಪ್ ಮಾಡಿದ್ದಾನೆ, ಅದನ್ನು ವಿಡಿಯೋಗ್ರಾಫ್ ಮಾಡಿದ್ದಾನೆ, ಅದನ್ನು ಬೀದಿಯಲ್ಲಿ ಹಂಚುವಂಗೆ ಮಾಡಿದ್ದಾನೆ ಅಂತ ಹೇಳಿದಾಗಲೂ ಕೂಡ ಇಲ್ಲ, ನಮ್ಮ ಮುದ್ದು ಕುವರ ಏನೂ ಮಾಡಿಲ್ಲ, ಸಂತ್ರಸ್ತರೇ ಸರಿಯಿಲ್ಲ ಅನ್ನುವ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. ನೀವು ನೋಡಿದ್ರಿ, ಅವಳು ಎಂತವಳು, ಅವಳ ಬಗ್ಗೆ ನನಗೆ ಗೊತ್ತಿರುವ, ನಮ್ಮ ಮನೆತನ ಎನ್ನದು ಅಂತೆಲ್ಲ ಮಾಡಿಕೊಟ್ರು. ಮೊಮ್ಮಗನನ್ನು, ತನ್ನ ಮನೆಯ ಕುಡಿಯನ್ನು ವಿದೇಶಕ್ಕೆ ಹೋಗುವ ಹಾಗೆ ನೋಡ್ಕೊಂಡ್ಬಿಟ್ರು. ಅದ್ರ ನಂತರ ಡ್ರಾಮಾಗಳು ಸ್ಟಾರ್ಟ್ ಆಯ್ತು, ಲೆಟರ್ ಬರೆಯುವುದು. ಮೊಮ್ಮಗ ವಾಪಸ್ ಬಂದ ಯಾವಾಗ ಇಡೀ SIT ಏನು ಇಡೀ ಫಾರಿನ್ ಕಂಟ್ರಿಗಳಲ್ಲಿ ಕೂಡ ಲುಕ್ಔಟ್ ನೋಟಿಸ್ ಅನ್ನು ಹಾಕಿದ ಮೇಲೆ ದೇವೇಗೌಡರಿಗೆ ಜ್ಞಾನೋದಯ ಆಗುತ್ತೆ, ಲೆಟರ್ ಬರೀತಾರೆ. ಇಲ್ಲಿ ಅಸಹ್ಯದ ಸಂಗತಿ, ನಾನು ಪ್ರತಿಷ್ಠಿತ ಅನ್ನೋದಕ್ಕೆ ಅಸಹ್ಯ ಹುಟ್ಟುತ್ತೆ ಅನ್ನೋದಕ್ಕೆ ಯಾಕೆ ಹೇಳ್ತೀನಂದ್ರೆ, ಕಿಡ್ನಾಪ್ ಮಾಡಲಾಗುತ್ತೆ. ಈ KR ಪುರಂದ ಈ ಮಹಿಳೆ ಏನು ಸಂತ್ರಸ್ತೆ ಇದ್ದಾರಲ್ಲ, ಅವಳನ್ನು ಕಿಡ್ನಾಪ್ ಮಾಡಿಡಲಾಗುತ್ತೆ, ಬೆದರಿಸಲಾಗುತ್ತೆ, ಸಾಕ್ಷಿ ನಾಶ ಮಾಡಲು ಟ್ರೈ ಮಾಡಲಾಗುತ್ತೆ, ಯಾರ್ದೋ ಒಂದು ಫಾರ್ಮ್ ಹೌಸ್ ಅಲ್ಲಿ ಕರ್ಕೊಂಡೋಗಿಡಲಾಗುತ್ತೆ. ಅಲ್ಲಿಂದ ಆ ಮಹಿಳೆ ತಪ್ಪಿಸಿಕೊಂಡು ಬರ್ತಾಳೆ. ಆಗ ಮಾಜಿ ಪ್ರಧಾನಿಯವರ ಮಗ ರೇವಣ್ಣ ಮತ್ತೆ ಸೊಸೆ ಭವಾನಿಯವರ ಮೇಲೇನು FIR ಆಗುತ್ತೆ. ಆ ದಿನಗಳನ್ನು ಸಣ್ಣ ಇಂಟರಪ್ಟ್ ಮಾಡ್ತಾ ಇದ್ದೀನಿ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ. ಇವತ್ತು ಹಾಸನದಿಂದ ಒಬ್ಬ ಮಹಿಳೆ ಕಾಲ್ ಮಾಡಿದ್ರು ಸರ್, ನಾವು ಪಬ್ಲಿಕ್ ಕಾಲ್ ಲೈನ್ ಓಪನ್ ಮಾಡಿದಾಗ ಆ ಮಹಿಳೆ ಹೇಳ್ತಾ ಇದ್ರು, ಇವತ್ತು ನಾನು ಹಾಲು ಕುಡಿದಷ್ಟು ಸಂತೋಷ ಆಗ್ತಾ ಇದೆ ಅಂತ. ಅಂದ್ರೆ ಯಾರದ್ದೋ ಒಂದು ಅವನತಿಯನ್ನ ಮತ್ತ ಸಾಮಾನ್ಯ ವರ್ಗದ ಜನರು ಅವರದ್ದೇ ಕ್ಷೇತ್ರದವರು ಹಾಲು ಕುಡಿದಷ್ಟು ಸಂತೋಷ ಪಡ್ತಾ ಇದೀವಿ ನಾವು ಅಂತ ಹೇಳ್ತಾರೆ ಅಂದ್ರೆ, ಅಲ್ಲಿನ ಜನಕ್ಕೆ ಇನ್ನೆಷ್ಟು ಶೋಷಣೆ ಆಗಿರ್ಬೋದು ಸರ್, ಇನ್ನೆಷ್ಟು ಶೋಷಣೆಗೆ ಒಳಗಾಗಿರ್ಬೋದು ಅವ್ರು ಎಲ್ರೂ ಈ ಕುಟುಂಬದವರಿಂದ. ಅಲ್ಲ, ನಾನು ಅದೇ ಹೇಳಿದ್ದು, ಇದು ಈ ಕಣ್ಣೀರಿನ ಕೂಗು ಇದೆ ಅಲ್ವಾ, ಈ ಕರುಳಿನ ಕೂಗು ಇದೆ ಅಲ್ವಾ, ಇದು ಖಾಲಿ ಸಂತ್ರಸ್ತೆಯರಲ್ಲಿ ಆದದ್ದು ಅಲ್ಲ ಅಂತ ಹೇಳ್ತಾ ಇರೋದು. ಈವನ್ ಗವರ್ಮೆಂಟ್ ಪ್ರಾಸಿಕ್ಯೂಷನ್ ಏನು ಅಡ್ವೊಕೇಟ್ಗಳು ಆರ್ಗ್ಯುಮೆಂಟ್ ಮಾಡಿದಾಗಲೂ ಕೂಡ, ಇವತ್ತಿನ ಆರ್ಗ್ಯುಮೆಂಟ್ಗಳಲ್ಲೂ ಕೂಡ ಅವರು ಹೇಳಿದ್ದಿಷ್ಟೇ,
ಮಾಸ್ವಾಮಿಗಳೇ, ಇದು ಒಂದು ಎರಡು ಮೂರು ಅಲ್ಲ, ಸಿಕ್ಕಿದ ರೆಕಾರ್ಡ್ಗಳಲ್ಲಿ 100 ಜನ ಹೆಣ್ಣು ಮಕ್ಕಳ ರೇಪ್ ಆಗಿದೆ, 100 ಜನ ಹೆಣ್ಣು ಮಕ್ಕಳ ಬಲಾತ್ಕಾರ ಆಗಿದೆ, 100 ಹೆಣ್ಣು ಮಕ್ಕಳ ವಿಡಿಯೋಗಳು ಲಭಿಸಿದ್ದಾವೆ. ಆದ್ರೆ ಮಾನಕ್ಕೆ ಮರ್ಯಾದಕ್ಕೆ ಅಂಜಿಕೊಂಡು ಹೊರಗಡೆ ಬಂದು ಇವರ ಪ್ರತಿಷ್ಠಿತ, ನೀವೇನು ಹೇಳಿದ್ರಲ್ಲ, ಇವರ ಪವರ್ ಅನ್ನು ಎದುರಾಕೊಂಡು, ದೇವೇಗೌಡರ ಫ್ಯಾಮಿಲಿಯನ್ನು ಎದುರಾಕೊಂಡು ಹೋರಾಡುವಷ್ಟು ಶಕ್ತಿ ಯಾರಿಗಿಲ್ಲ. ಯಾರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬರ್ತಾ ಇಲ್ಲ. ನೋಡಿ, ಮೊದಲ ಸಲ ನೀವು ಹೇಳಿದ್ರಲ್ಲ ಹಾಲು ಕುಡಿದಷ್ಟು ಸಂಭ್ರಮ ಅಂತ. ಯಾಕೆ ಸಂಭ್ರಮಿಸ್ತಾರೆ ಹೇಳಿ? ಈಗ ಪ್ರಜ್ವಲ್ ರೇವಣ್ಣನವರನ್ನು ನೋಡಿದಾಗ ನಮಗೂ ಒಂದು ಸಲ ಇತ್ತು, ದೇವೇಗೌಡರ ಕುಟುಂಬದಲ್ಲಿ ಒಂದು ಕುಡಿಯಾದ್ರೂ ಸರಿಯಾಗಿ ಬೆಳೆಯುತ್ತೆ, ಏನಾದ್ರೂ ಅದ್ರ ನೋಡಿದ್ರೆ ಈ ಮನುಷ್ಯನಿಗೊಂದು ಯೋಗ್ಯತೆ ಇದೆ, MP ಆಗಿದ್ದಾನೆ, ತನ್ನ ಚಿಕ್ಕಪ್ಪನೇ ಬಕೆಟ್ ಇಟ್ಕೊಂಡು ಸೂಟ್ಕೇಸ್ ತಗೊಂಡು MP ಸೀಟ್ಗಳನ್ನು ಟಿಕೆಟ್ಗಳ ಹಂಚ್ತಾನೆ ಅನ್ನುವ ಏನು ಸ್ಟೇಟ್ಮೆಂಟ್ ಕೊಟ್ಟಾಗ ನಾವುಗಳು ಏನ್ ಅನ್ಸ್ಕೊಂಡಿದ್ವಿ, ಯೋಗ್ಯನಿದ್ದಾನೆ, ಇವನು ಮುಂದುವರಿಬೇಕು, ಒಂದು ಯುವ ನೇತಾರರಾಗಿ ಬರಬೇಕು, ಇವನ ಹತ್ರ ಒಂದು ಕ್ಯಾಂಡಿಡೇಟ್ ಇವನು ಅಂತ ಅನ್ಸ್ಕೊಂಡ್ಬಿಟ್ಟಿದ್ವಿ. ಈಗಲೂ ಅವನನ್ನು ನೋಡಿದಾಗ, ಈಗ ಅವನು ಕಣ್ಣೀರು ಹಾಕುವಾಗ ನಾವೇನು ಸಂಭ್ರಮಿಸಿದ್ದು ದೇವೇಗೌಡರ ಮೊಮ್ಮಗ ಹಾಳಾದ ಅಂತಲ್ಲ, ಅವರ ಮೇಲೆ ವಿಜಯವಾದ ಅಂತಲ್ಲ, ನಾವು ವಿಜಯವಾಗಿದ್ದೀವಿ ಅಂತಲ್ಲ. ಇವತ್ತು ಸತ್ಯಕ್ಕೆ ನ್ಯಾಯ ಸಿಕ್ಕಿದೆ, ಒಂದು ಅಬಲೆಗೆ ಸಂತ್ರಸ್ತೆಗೆ ನ್ಯಾಯ ಸಿಕ್ಕಿದೆ, ಬಡವರಿಗೆ ಇವತ್ತು ಮಹಿಳೆಯರಿಗೆ ನಮಗೂ ನ್ಯಾಯ ಸಿಗುತ್ತೆ. ಎಂತ ಪ್ರತಿಷ್ಠಿತ ಇದ್ರೂ, ಎಂತ ಬಲಿಷ್ಠ ಸಮುದಾಯವಾದ್ರೂ, ಎಂತಹ ರೀತಿಯಲ್ಲಿ ಆದ್ರೂ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಲ್ಲಿ ನ್ಯಾಯಾಂಗ ಇನ್ನು ಜೀವಂತ ಆಗಿದೆ ಅನ್ನೋದನ್ನು ಇವತ್ತು ನ್ಯಾಯಾಂಗ ತೋರಿಸಿಕೊಟ್ಟಿದೆ ಅನ್ನುವ ಒಂದು ಹೋಪ್ಸ್. ಆದ್ರೆ ಜನಗಳಿಗೆ, ನಾನು ಮುಂದಿನ ವಿಷಯಕ್ಕೆ ಬರ್ತಾ ಇದ್ದೀನಿ. ರೇವಣ್ಣ ಅವರ ಮೇಲೆ ಲುಕ್ಔಟ್ ನೋಟಿಸ್ ಆಯ್ತು, ರೇವಣ್ಣ ಅವರ ಮೇಲೆ ನಾನ್ ಬೈಲೇಬಲ್ ವಾರಂಟ್ ಆಗುತ್ತೆ. ಆಗ ರೇವಣ್ಣ ಅವರನ್ನು ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಮನೆಯಿಂದ ಹೊರಗಡೆ ತರಲಾಗುತ್ತೆ. ಟೆಲಿಂಗ್ ಯು, ಇದರಲ್ಲಿ ಮನೆಯಲ್ಲೇ ಇರಿಸ್ಕೊಂಡಿರ್ತಾರೆ ನೋಡಿ. ದಟ್ ಈಸ್ ಅಗೈನ್ ಎ ಕ್ರೈಮ್. ಒಬ್ಬ ಅಪರಾಧಿಯನ್ನು, ಅವನಿಗೆ ನಾನ್ ಬೈಲೇಬಲ್ ಇದೆ, ಅವನ ಅಪರಾಧಿ, ಅವನಿಗೆ ಲುಕ್ಔಟ್ ನೋಟಿಸ್ ಆದ ಮೇಲೇನು ಅವನನ್ನು ದೇವೇಗೌಡರು ಅವರ ಮನೆಯಲ್ಲಿ ಅವಿತಿಟ್ಕೊಂಡಿದ್ರಲ್ಲ, ಆಕ್ಚುಯಲ್ ಹೇಳ್ಬೇಕಾದ್ರೆ ಆ ಬ್ಲಾಕ್ ಮೇಲ್ ಕೇಸಲ್ಲಿ ದೇವೇಗೌಡರ ಮೇಲೇನು FIR ಆಗಬೇಕಿತ್ತು. ಒಂದು ಅಪರಾಧಿಯನ್ನು ಸಂರಕ್ಷಣೆ ಮಾಡಿ ಇಡುದ್ರಲ್ಲಿ, ಅಪರಾಧಿಯನ್ನು ತಪ್ಪಿಸಿಡುವಲ್ಲಿ ಆ ದಿನ ದೇವೇಗೌಡರ ಮೇಲೇನು FIR ಆಗಬೇಕಿತ್ತು. ನಾನು ಈಗಲೂ ಹೇಳ್ತೀನಿ, ದೇವೇಗೌಡರ ಮೇಲೇನು FIR ಆಗಬೇಕಿತ್ತು, ಅವರಿಗೂ ಶಿಕ್ಷೆ ಆಗಬೇಕಿತ್ತು ಅನ್ನುವ ನಿಲುವು ಪವರ್ ಟಿವಿಯದ್ದು. ನಾನು ಹೇಳ್ತೀನಿ ಕೇಳಿ, ನಾವು ಸ್ಟೋರಿಯನ್ನು ತಗೊಂಡಾಗ ಕೂಡ, ನಾವು ಈ ಏನು ಪೆನ್ ಡ್ರೈವ್ ನಮಗೆ ಸಿಕ್ಕಿದಾಗ ಕೂಡ, ಇಡೀ ಜಗತ್ತಿಗೆ ಪೆನ್ ಡ್ರೈವ್ ಸಬ್ಮಿಟ್ ಆದ ಕೂಡ, ಯಾವ ಒಂದು ಮಾಧ್ಯಮ ಆಗಲಿ, ಯಾವ ಒಂದು ಟಿವಿ ಚಾನೆಲ್ ಆಗಲಿ, ಯಾವ ಒಂದು ಪತ್ರಿಕೆ ಆಗಲೂ ಕೂಡ ಇದನ್ನು ತೆಗೆದುಕೊಳ್ಳುವ ಧೈರ್ಯ ಮಾಡಲ್ಲ. ಎಲ್ಲರೂ ಹೇಳೋದೊಂದೇ, ಏನು ದೇವೇಗೌಡರನ್ನು ಎದುರಾಕೊಂಡು, ದೇವೇಗೌಡರ ಫ್ಯಾಮಿಲಿಯನ್ನು ಎದುರಾಕೊಂಡು ಬದುಕಲಿಕ್ಕಾಗತ್ತಾ? ಇದೇನು ಬೆಂಕಿಯೊಟ್ಟಿಗೆ ಸರಸ ಅಲ್ಲ, ಇದು ಜ್ವಾಲಾಮುಖಿಯೊಟ್ಟಿಗೆ ಸರಸ. ನಿಮ್ಮನ್ನು ನೀವು ಸುಡ್ಕೋಬೇಕಂತ ಇದ್ದೀರಾ ಅಂತ. ನೋಡಿ, ನ್ಯಾಯಕ್ಕಾಗಿ ಹೋರಾಡಿದ್ರೆ, ನಮ್ಮನ್ನು ದೃಢತೆ ನಮ್ಮತ್ತ ಇದ್ರೆ, ನಾವು ಸತ್ಯದೊಟ್ಟಿಗೆ ಇದ್ದೀವಿ ಅಂತ ನಿಂತ್ಕೊಂಡು ಹೋರಾಡಿದ್ರೆ, ಅದರ ಪರಿಣಾಮ ಸತ್ಯದಲ್ಲಿ ಯಾವ ರೀತಿಯ ಜಯ ಸಿಗುತ್ತೆ ಅನ್ನೋದನ್ನು ಇವತ್ತು ನ್ಯಾಯಾಲಯ ನಮಗೆ ತೋರಿಸ್ಕೊಟ್ಟಿದೆ. ಸಿಂಧೂರ, ನಿಮಗೂ ಗೊತ್ತಿದೆ ಯಾವ ರೀತಿಯ ಕಿರುಕುಳವನ್ನು, ಪ್ರಾಣ ಬೆದರಿಕೆಯನ್ನು, ಯಾವ ರೀತಿಯ ನಮ್ಮ ಟಿವಿಯನ್ನು ಮುಚ್ಚಿಸಲಾಯಿತು, ಯಾರಿಂದ ಅಪ್ಲಿಕೇಶನ್ ಹಾಕಲಾಯಿತು, ಯಾವ ರೀತಿಯಾಗಿ ಮುಚ್ಚಿಸಲಾಯಿತು, ನಮ್ಮನ್ನು ಬಾಯಿ ಮುಚ್ಚಿಸಲು ಇವರು ಯಾವ ರೀತಿಯ ಒತ್ತಡಗಳನ್ನು ತಂದ್ರು. ಅದು ಮಾತ್ರ ಅಲ್ಲ, ನಮ್ಮ ಆಫೀಸ್ಗೆ ನಾವು ಪೆಟ್ರೋಲ್ ಬಾಂಬ್ಗಳನ್ನು ಹಾಕ್ತೀವಿ, ನಾವು ನಮ್ಮನ್ನು ಎಲ್ಲಿ ಎಂಪ್ಲಾಯೀಸ್ಗಳನ್ನು ತಿರುಗಾಡ್ಲಿಕ್ಕೆ ಬಿಡಲ್ಲ, ನನ್ನ ಮೇಲೆ FIRಗಳಾದವು, 100 ಕಡೆ FIRಗಳು. ಅಲ್ಲಿ ಮಾತ್ರ ಅಲ್ಲ ಬಿಡಿ, ಕುಮಾರಸ್ವಾಮಿ ಅವರು ತಾನು CM ಕರ್ನಾಟಕ ಅನ್ನುವ ಪೇಜ್ ಅಲ್ಲಿ ನನ್ನ ಮೊಬೈಲ್ ನಂಬರ್ ಅನ್ನು ಅವರ ಏನು ಫಾಲೋವರ್ಸ್ಗೆ ಕೊಟ್ಟು ನನಗೆ ಜೀವ ಬೆದರಿಕೆಗಳನ್ನು ಮಾಡುವಲ್ಲಿವರೆಗೆ ಆದ್ರೂ ಕೂಡ ನಾವು ಕೇಳ್ಕೊಂಡಿರೋದೊಂದೇ, ಕುಮಾರಸ್ವಾಮಿಗಳೇ, ಮಹಾಸ್ವಾಮಿಗಳೇ, ಸುಮರಣ್ಣನವರೇ, ನೀವೆಲ್ಲರೂ ಸೇರಿ ಮರ್ಯಾದೆಯಾಗಿ ಒಂದು ಸಲ ಸಂತ್ರಸ್ತರ ಕ್ಷಮೆ ಕೇಳಿ ಅಂತ ಕೇಳಿದ್ವಿ. ಮನುಷ್ಯ ಗುಣನೇ ಇಲ್ಲದ, ಮನುಷ್ಯತ್ವನೇ ಇಲ್ಲದ ಈ ಫ್ಯಾಮಿಲಿ ಆ ಕೆಲಸವನ್ನು ಮಾಡಿಲ್ಲ ಸಿಂಧೂರ. ರೈಟ್ ಸರ್.